ಈ ಜಾಗ ಬಿಫೋರ್ ಇಂಡಿಪೆಂಡೆನ್ಸ್ ಬೆಂಗಳೂರಿನಲ್ಲಿ ಈ ಫ್ರೀಡಮ್ ಸ್ಟ್ರಗಲ್ ಮೀಟಿಂಗ್ಸ್ ಮಾಡೋದಕ್ಕೆ ಜನ ಇಲ್ಲಿ ಸೇರ್ತಾ ಇದ್ರು ಅಂತ ಹೇಳ್ತಾರೆ. ನಿಜಾನ ಅದು? ಹೌದು. ಸೊ ಮೈಸೂರು ಮಹಾರಾಜರು ಕೂಡ ಬರ್ತಾ ಇದ್ರು, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ ಬಂದು ಹೋಗ್ತಾ ಇದ್ರು. ಸೊ ಆತರ ಎಷ್ಟು ನಾವು ಕೇಳ್ಪಟ್ಟಿದೀವಿ. ಕರೆಂಟ್ಲಿ ಈಗ 64 ದೋಸೆ 4 ನಿಮಿಷ ರೆಡಿ ಆಗುತ್ತೆ. ಈಗ ಬೆಣ್ಣೆ ಮಸಾಲ ಅಂದ್ರೆ ಮೇಲ್ಗಡೆ ಬೆಣ್ಣೆ ಇಟ್ಟು ಹೋಗ್ಬಿಡ್ತಾರೆ ಮಾಡಿ. ನಮ್ಮ ತಂದೆಯರು ಹೇಳಿರೋ ಪ್ರಕಾರ ಮತ್ತು ನಮಗೆ ಗೊತ್ತಿರೋ ಪ್ರಕಾರ ದೋಸೆಗೆ ಬೆಣ್ಣೆ ಹಾಕಿ ಕೊಡೋರು ನಾವೇ ಫಸ್ಟ್. ಸಿಟಿ ನಮ್ದು ಸ್ಟಾರ್ಟ್ ಆಗಿದ್ದು 1920s ಅಲ್ಲೇ. ಬಟ್ ಓಕೆ, ಡೋಂಟ್ ಹ್ಯಾವ್ ಪ್ರಾಪರ್ ರೆಕಾರ್ಡ್. ಸೊ ನಮ್ಮ ರೆಕಾರ್ಡ್ಸ್ ಇರೋದು 1952ರಿಂದ. ಸೊ ಜನರಲಿ ಏರ್ಪೋರ್ಟ್ ಅಂದ್ರೇನೆ ಒಂದು ಏನಂತಾರೆ, ಒಂದು ಫುಡ್ ಕ್ವಾಲಿಟಿ ಮೇಂಟೈನ್ ಮಾಡೋದಿರುತ್ತೆ, ಇನ್ನೊಂದು ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಲೈಕ್ ಹೌ ವಾಸ್ ದ ಪ್ರೊಸೀಜರ್ ಟು ಸೆಟ್ ಅಪ್ ಅ ರೆಸ್ಟೋರೆಂಟ್ ಎಟ್ ಏರ್ಪೋರ್ಟ್? ಸೊ ಪ್ರೊಸೀಜರ್, ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅವ್ರು ಏನಿದೆ, ನಾವು ಟೆಂಡರ್ ಹಾಕೋದು ಮೊದಲ ಇದೆ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಇದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಡಾಕ್ಯುಮೆಂಟೇಶನ್ ಇಟ್ಸ್ ಕ್ವೈಟ್ ಸ್ಟ್ರಿಕ್ಟ್. ಏರ್ಪೋರ್ಟ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಅವ್ರು ನಾವ್ ಏನ್ ಆಚೆ, ಈ ಎಕ್ಸಾಂಪಲ್ ಈಗ ಸಿಟಿ ಅಲ್ಲಿ ಆಚೆ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ 1:2, ಆಲ್ಮೋಸ್ಟ್ 1:3 ಅಂತ ಹೇಳ್ಬೋದು. ಸೊ ಅವ್ರದೇ ಆಗಿರೋ ಕ್ವಾಲಿಟಿಗಳಿರುತ್ತೆ, ಅವ್ರದ್ದು ಅಕ್ಸೆಪ್ಟ್ ಮಾಡಿರೋದನ್ನೇ ಅಪ್ರೂವಲ್ ಆಗಿರೋದೇ ವೈರ್ಸ್ ಇರುತ್ತೆ, ಇದೇ ಕಂಪ್ನಿ ಹಾಕ್ಬೇಕು, ಇದೇ ಬೇಕು ಅಂತ ಹೇಳೋ ಟೈಮಲ್ಲಿ ನಮ್ ಬಂಡವಾಳ ಜಾಸ್ತಿ ಆಗಿರುತ್ತೆ. ಸೊ ನಾವು ಅದನ್ನ ನೋಡಿದಲ್ಲೂ ಕೂಡ ಸೊ ನಮ್ಗೊಂದು ಟಾರ್ಗೆಟ್ ಅಂತ ಇರುತ್ತೆ. ಸೊ ಆ ಟಾರ್ಗೆಟ್ ನ ನಾವು ರೀಚ್ ಮಾಡಬೇಕು. ರೆವಿನ್ಯೂ ಶೇರಿಂಗ್ ಅಂತ ಇರುತ್ತೆ. ತುಂಬಾ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್ ಅಂತ ಹೇಳಿದ್ರೆ. ಈಗ ನಾವು ಆಚೆ ಕಡೆ ಮಾಡೋದಕ್ಕಿಂತ ಜಾಸ್ತಿ 3 ಟೈಮ್ಸ್ ಅಲ್ಲಿ ರೂಲ್ಸ್ ಜಾಸ್ತಿ. ಹೇಗಾಗುತ್ತೆ ಅಂದ್ರೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಕಿಚನ್ ಸೆಟ್ ಅಪ್ ಮಾಡ್ತೀವಿ, ಆ ಕಿಚನ್ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಸೊ ಇಲ್ಲದೇನ್ ನಾವು ಮಾಡ್ತೀವಿ, ಈ ಬಜೆಟ್ ಬೇರೆ ಇರುತ್ತೆ, ಅಲ್ಲದ ಎಕ್ವಿಪ್ಮೆಂಟ್ಸ್ ಬೇರೆ ಇರುತ್ತೆ. ರೀಸನ್ ಏನಕ್ಕೆ ಅಂದ್ರೆ ಗ್ಯಾಸ್ ಇಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಬರುತ್ತೆ, ಮತ್ತೆ ಗ್ಯಾಸ್ ಪ್ರೆಷರ್ಸ್ ಎಲ್ಲ ಲೋ ಇರುತ್ತೆ. ಸೊ ಇಲ್ಲಿ ನಾವು ಏನು ಪ್ರೆಷರ್ ನಾವು ಮಾಡ್ತೀವಿ, ಅಲ್ಲಿ ಆತರ ಆಗಲ್ಲ. ಮತ್ತೆ ಆಪರೇಷನ್ಸ್ 24/7 ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೇನ್ ಚಾಲೆಂಜಸ್. ಯಾವ್ದು ರೆಸ್ಟೋರೆಂಟ್ ಗಾಗ್ಲಿ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ. ಏರ್ಪೋರ್ಟ್ ಅಲ್ಲಿ 24/7 ವಿ ನೀಡ್ ಟು ಆಪರೇಟ್. ಸೊ ದಟ್ ಇಸ್ ಒನ್ ಮೇನ್ ಚಾಲೆಂಜ್. ಸೊ ಹಂಗಾಗಿ ನಮ್ದು ಎಂಪ್ಲಾಯೀಸ್ ಆಗ್ಲಿ, ಶಿಫ್ಟ್ ವೈಸ್ ಎಂಪ್ಲಾಯೀಸ್ ಆಗ್ಲಿ, ಮತ್ತೆ ನಮ್ಮ ಎಕ್ವಿಪ್ಮೆಂಟ್ಸ್ ಆಗ್ಲಿ ಯಾವತ್ತು ಕೈ ಕೊಡಂಗಿಲ್ಲ ನಮಗೆ. ಸೊ ಇಟ್ ಹ್ಯಾಸ್ ಟು ರನ್ 24/7. ಸೊ ಹಂಗಾಗಿ ದ ಹೋಲ್ ಬಜೆಟ್ ಲೈಕ್ ಈ ಸೈಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅವ್ರ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಪ್ರತಿಯೊಂದು ನಾವು ಐಟಮ್ ಏನ್ ಮಾಡಿಸ್ತೀವಿ, ಕಿಚನ್ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಹೋಟೆಲ್ ಡಿಸೈನ್ ಆಗ್ಲಿ, ಥೀಮ್ ಆಗ್ಲಿ, ಪ್ರತಿಯೊಂದು ಇಟ್ ಹ್ಯಾಸ್ ಟು ಬಿ ಪ್ರೀ ಅಪ್ರೂವ್ಡ್. ಅಂಡ್ ಆಲ್ಸೋ ನಮ್ದು ಬ್ರ್ಯಾಂಡ್ ಕೆಲವು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನೆಲ್ಲ ಮ್ಯಾಚ್ ಮಾಡಿ ಅದೊಂದು ಪ್ರಾಜೆಕ್ಟ್ ಮಾಡೋದೇ ಒಂದು ಟಾಸ್ಕ್. ಬಟ್ ಇಟ್ಸ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇಷ್ಟೊಂದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಥವಾ ಏನಕ್ಕೆ ಇರುತ್ತೆ ಅಂದ್ರೆ, ಒಂದು ಮೇನ್ ಸೆಕ್ಯೂರಿಟಿ ರೀಸನ್ಸ್. ಸುಮ್ನೆ ಸ್ಟ್ರಿಕ್ಟ್ ಅಂತ ನಾವ್ ಹೇಳ್ಬೋದು, ಬಟ್ ಏರ್ಪೋರ್ಟ್ ಅಥಾರಿಟಿ ಅದನ್ನ ಅಷ್ಟು ಸ್ಕ್ರೂಟನೈಸ್ ಮಾಡ್ತಾರೆ ಅಂದ್ರೆ ಒಂದು ಸೆಕ್ಯೂರಿಟಿಗೋಸ್ಕರ. ಬಿಕಾಸ್ ಏರ್ಪೋರ್ಟ್ ಅಂದ್ರೆ ಅಷ್ಟು ಸೆಕ್ಯೂರಿಟಿ ಬೇಕೇ ಬೇಕು. ಸೊ ಫೈರ್ ಆಗಿರ್ಬೋದು ಅಥವಾ ವಾಟ್ ಎವರ್ ಆಗಿರ್ಬೋದು, ಸೊ ಆ ಒಂದು ಸೆಕ್ಯೂರಿಟಿ ರೀಸನ್ಸ್ ಗೋಸ್ಕರ ಅಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಅವರು ಹಾಕಿರ್ತಾರೆ. ನಾನ್ ಕೇಳಿರೋ ಪ್ರಕಾರ ಒಂದು ಚಿಕ್ಕ ಸ್ಕ್ರೂ ಕೌಂಟ್ ಕೂಡ ಅವ್ರ ಹತ್ರ ಇರುತ್ತೆ ಅಂತ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಈಗ ನೈಫ್ ಇರುತ್ತೆ, ಆ ನೈಫ್ ನಾವು ವಿ ಕಾಂಟ್ ಕಿಚನ್ ನೈಫ್ ಯೂಸ್ ಮಾಡಾದ್ಮೇಲೆ ಅಲ್ಲೇ ಇಡಕ್ಕಾಗಲ್ಲ, ಅದ್ರದ್ದೊಂದು ಜಾಗ ಇರುತ್ತೆ, ಅಲ್ಲೇ ಇಡ್ಬೇಕು. ಅಲ್ಲಿ ಫ್ರೀಕ್ವೆಂಟ್ ಅಲ್ಲಿ ಇನ್ಸ್ಪೆಕ್ಷನ್ ಅಂತ ಬರ್ತಾರೆ, ದಟ್ ಇಸ್ ಎವ್ರಿವೇರ್. ಸೊ ಬಂದಾಗ ಕೆಲವು ನೈಫ್ ಆಗ್ಲಿ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಅದೆಲ್ಲ ಜಾಗದಲ್ಲಿ ಇರ್ಬೇಕು. ಸೊ ದಿಸ್ ಲೆವೆಲ್ ಆಫ್ ಸ್ಟ್ರಿಕ್ಟ್ನೆಸ್ ಅಂಡ್ ನಾರ್ಮ್ಸ್ ಇರುತ್ತಲ್ಲಿ. ಸೊ ಇದನ್ನ ಮೇಂಟೈನ್ ಮಾಡೋದೇ ಒಂದು ಚಾಲೆಂಜ್. ಫಸ್ಟ್ 2-3 ಮಂತ್ಸ್ ಅದನ್ನ ಚಾಲೆಂಜ್, ಬಟ್ ಹೋಗ್ತಾ ರೂಟೀನ್ ಆಗುತ್ತೆ. ಇನಿಷಿಯಲ್ ಇಟ್ ವಾಸ್ ವೆರಿ ಟಫ್. ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಲೈಕ್ ಆಪರೇಷನ್ಸ್ ಅಲ್ಲೇ ಒಂದು ಕಿಚನ್ ಸೆಟಪ್ ಮಾಡಿದ್ರ ಅಥವಾ ಹೇಗೆ? ನಮ್ದಲ್ಲಿ ಒಂದು ಕಿಚನ್ ಮಾಡಿದೀವಿ, ದೊಡ್ಡ ಕಿಚನ್ ಮಾಡಿದೀವಿ. ಒಂದು 2500-3000 ಸ್ಕ್ವೇರ್ ಫೀಟ್ ಕಿಚನ್ ಮಾಡಿದೀವಿ. ಅಲ್ಲಿ ಬ್ಯಾಚಸ್ ಅಂತ ನಾವು ಮಾಡ್ತೀವಿ. ಸೊ ಎಲ್ಲ ಅಲ್ಲಿಂದ ರೆಡಿ ಆಗಿ ನಮ್ ಇದಕ್ಕೆ ಹೋಗುತ್ತೆ, ಔಟ್ಲೆಟ್ ಹೋಗುತ್ತೆ. ಎಕ್ಸೆಪ್ಟ್ ದೋಸೆ ಬ್ಯಾಟರ್ ಅಂತ ನಾವ್ ಇಲ್ಲಿ ಮಾಡ್ತೀವಿ ನಮ್ ಹೋಟ್ಲ್. ಸೊ ಅದು ಮಾತ್ರ ಇಲ್ಲಿಂದ ಕಳಿಸ್ತಾ ಇರೋದು. ದೋಸೆ ಬ್ಯಾಟರ್ ಇಲ್ಲಿಂದ ಮೇನ್ ಔಟ್ಲೆಟ್ ಅನ್ನ ಕಳಿಸ್ತಾರೆ. ಬೇರೆ ಸೌತ್ ಇಂಡಿಯನ್ ಐಟಮ್ಸ್ ಏನೇ ರೆಡಿ ಆಗ್ತಾ ಇದ್ರು, ಊಟ ಆಗ್ಲಿ, ಸಾಂಬಾರ್ ಆಗ್ಲಿ, ಚಟ್ನಿ ಎಲ್ಲ ಅಲ್ಲಿ ಕಿಚನ್ ಇದೆ. ಸೊ ಬ್ಯಾಟರ್ ಮಾತ್ರ, ಹಿಟ್ ಮಾತ್ರ ಇಲ್ಲಿ ಮಲ್ಲೇಶ್ವರ. ಸೊ ಅದಕ್ಕೆ ನಾವು ಮೇನ್ ಇದೇ ಮಾಡಿದೀವಿ. ಸೊ ಅದು ಕಿಚನ್ ರೆಡಿ ಆಗಿದೆ. ಸೊ ಅದೇ ಕಿಚನ್ ಅಲ್ಲಿ ದೋಸೆ ಬ್ಯಾಟರ್ ರೆಡಿ ಆಗತ್ತಾ. ಸೊ ಅಲ್ಲಿಂದ ನಾವು ಏರ್ಪೋರ್ಟ್ ಕಳಿಸ್ತೇವೆ. ಸೊ ಈ ಬೆಂಗಳೂರು ಅಂತ ಬಂದಾಗ, ದೋಸೆ ಅಂತ ಬಂದಾಗ, ಬೆಂಗಳೂರಲ್ಲಿ ಈ ದೋಸೆ ವಾರ್ಗಳು ಸಿಕ್ಕಾಪಟ್ಟೆ ಕಾಮನ್. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುತ್ತೆ. ವಿದ್ಯಾರ್ಥಿ ಭವನ್, CTR ಅಂತ. ನಾನ್ ಲಾಸ್ಟ್ ಟೈಮ್ ಅರುಣ್ ಅಡಿಗ ಅವ್ರು ಸಿಕ್ಕಿದಾಗ ಅವ್ರು ಹೇಳಿದ್ ಒಂದೇ, ಮಲ್ಲೇಶ್ವರಂ ಬಂದಾಗ CTR ಹೋಗಿ, ಬಸವನಗುಡಿಗೆ ಬಂದಾಗ ವಿದ್ಯಾರ್ಥಿ ಭವನ್ ಹೋಗಿ ಅಂತ. ನೀವೇನ್ ಹೇಳ್ತೀರಾ? ಲೈಕ್ ನೀವು ಈ ದೋಸೆ ವಾರ್ನ ಯಾವ ರೀತಿ ನೋಡಿದೀರಾ, ಅಥವಾ ಈ ಜನಗಳ ರಿಯಾಕ್ಷನ್ ಬಗ್ಗೆ? ಫಸ್ಟ್ ಏನಾಯ್ತು ಅಂದ್ರೆ, ಅವರೊಂದು ಶೋ ಮಾಡಿದ್ರು, ಇವೆಂಟ್ ಮಾಡಿದ್ರು, ವಿದ್ಯಾರ್ಥಿ ಭವನ ನಾಟಕ ಅಂತ. ಸೊ ಅವಾಗ ಕಾಲ್ ಮಾಡಿ ಹೇಳಿದ್ವಿ, ಈ ತರ ಬರ್ತಾ ಇದ್ರಲ್ಲ ಸರ್, ಏನ್ ಸಮಾಚಾರ, ಹೇಗಿದೆ ಅಂತ. ಇಲ್ಲ, ಒಂದು ಕೊಲಾಬ್ ಪೋಸ್ಟ್ ಮಾಡೋಣ, ಚೆನ್ನಾಗಿರುತ್ತಲ್ಲ. ಸರಿ, ನಾವ್ ಐಡಿಯಾ ಹೇಳಿದ್ವಿ. ಸರಿ, ಅವ್ರಿಗೂ ಇಷ್ಟ ಆಯ್ತು.
ಅಲ್ಲಿ ತನಕ ಆ ದೋಸೆ ವಾರ್ ಅದ್ ಹೇಗಿತ್ತು ಅದಾಗೆ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾ ಅಲ್ಲಿ. ಬಟ್ ಇನ್ ಜನರಲ್ ವಿ ಆರ್ ಆಲ್ ಫ್ರೆಂಡ್ಸ್, ಐ ನೋ ಈಚ್ ಅದರ್. ಬಟ್ ಅದ್ ಮಾಡಿದಾಗ ಅದೊಂದು ಐಸ್ ಬ್ರೇಕ್ ಮಾಡ್ಬೇಕಾಗಿತ್ತು ಸೋಷಿಯಲ್ ಮೀಡಿಯಾ ಅಲ್ಲಿ. ಸೊ ಆ ಕೊಲೆ ಪೋಸ್ಟ್ ಬಿಟ್ಟಾಗ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗೋಯ್ತು, ಇದೇನಿದು ಈ ತರ ಕೊಲೆ ಮಾಡ್ತಾ ಇದಾರಲ್ಲ ಅಂತ. ಬಟ್ ಅದೊಂದು ಚೆನ್ನಾಗಿತ್ತು, ಅವ್ರ ಪ್ಲೇನು ಚೆನ್ನಾಗಾಯ್ತು. ಬಟ್ ಇಟ್ ವಾಸ್ ಅ ಮೆಸೇಜ್ ದಟ್ ವಿ ಬೋತ್ ಆರ್ ಯುನೀಕ್ ಇನ್ ಅವರ್ ಓನ್ ವೇಸ್. ಬಟ್ ಆಲ್ಸೋ ಅದೊಂದು ಮೇನ್ ನಮ್ ಕಲ್ಚರ್ ಏನಂದ್ರೆ ಬಂದಿರೋರ್ ಜನನ ನಾವು ಕ್ಲೀನ್ ಆಗಿ ಸರ್ವಿಸ್ ಮಾಡಿ ಅದೊಂದು ಹಾಸ್ಪಿಟಾಲಿಟಿ ಅಂತ ಅದು ರಿಟೈನ್ ಮಾಡ್ತೀವಿ. ಯಾರೇ ಆಗಿರ್ಲಿ, ವಿದ್ಯಾರ್ಥಿ ಭವನ್ ಆಗ್ಲಿ, ನಾವಾಗ್ಲಿ, ಇಲ್ಲ ಬೇರೆ ರೆಸ್ಟೋರೆಂಟ್ ಆಗ್ಲಿ, ಅದೊಂದು ಕಲ್ಚರ್ ಮೇಂಟೈನ್ ಮಾಡುತ್ತೆ ಅನ್ನೋದೊಂದು ಈವೆಂಟ್ ಅದು. ಸೊ ದೋಸೆ ಇರೋದು ಲವ್ ನ ಸ್ಪ್ರೆಡ್ ಮಾಡೋದಕ್ಕೆ, ವಾರ್ ನ ಸ್ಪ್ರೆಡ್ ಮಾಡೋದಕ್ಕಲ್ಲ. ಸೊ ಆ ಏರಿಯಾಗ ಹೋದಾಗ ಆ ದೋಸೆನ ರೆಸ್ಪೆಕ್ಟ್ ಮಾಡಿ ಅಲ್ಲಿ ಹೋಗಿ ನೀವು ಟೇಸ್ಟ್ ಮಾಡ್ಬೋದು. ಸೊ ದಟ್ ಇಸ್ ದ ಫೈನಲ್ ಮೆಸೇಜ್ ಅಲ್ವಾ? ಸೊ ಸೆಲೆಬ್ರಿಟಿ ವಿಸಿಟ್ಸ್ ಅಂತ ಬಂದಾಗ CTR ಗೆ ಸುಮಾರು ಜನ ಬಂದಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ಸೆನ್ಸೇಷನ್ ವಿರಾಟ್ ಕೊಹ್ಲಿ ಅವ್ರು ಇಲ್ಲಿ ಬಂದಾಗ ಆಗಿತ್ತು, ಅದ್ರ ಬಗ್ಗೆ ಹೇಳಿ ಸರ್. ಅವರು ಆಕ್ಚುಲಿ ಒಂದು ಅವ್ರ ಕಡೆಯಿಂದ ಒಂದು 3-4 ಸತಿ ಕಾಲ್ ಬಂತು, 3-4 ಸತಿ ಕೂಡ ಪೋಸ್ಟ್ ಪೋನ್ ಆಯ್ತು. ನೀವು ಇನ್ವೈಟ್ ಮಾಡಿದ್ರ ಅವ್ರನ್ನ ಬೈ ಚಾನ್ಸ್? ಮಾಡಿಲ್ಲ. ಅನುಷ್ಕಾ ಅವರು ರೆಗ್ಯುಲರ್ ಬರ್ತಾ ಇದ್ರು ಮೊದಲು, ಅಂದ್ರೆ ಬರ್ತಾ ಇದ್ರು, ಪಾರ್ಸಲ್ ತಗೊಂಡ್ ಹೋಗ್ತಾ ಇದ್ರು ಮದುವೆ ಆಗಿಂತ ಮುಂಚೆ. ಸೊ ಆಮೇಲೆ ಈ ತರ ನಮ್ಗೆ ರೀಸೆಂಟ್ ಆಗಿ ಅಂದ್ರೆ ಅದೇ ಅವ್ರು ಬರೋಕ್ಕಿಂತ ಮುಂಚೆ ಕಾಲ್ಸ್ ಎಲ್ಲ ಬರುತ್ತೆ. ಒಂದ್ 2-3 ಸತಿ ಪೋಸ್ಟ್ ಪೋನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಆಮೇಲೆ ಏನೋ ಸರಿ ಫೋನ್ ಹಾಕ್ಬಿಟ್ಟಿಲ್ಲ, 2 ದಿವಸ ಬಿಟ್ಟು ಬರ್ತೀವಿ ಅಂತ. ಆಮೇಲೆ 2-3 ಸತಿ ಇದಾಯ್ತು. 3 ಸತಿ ಫೋನ್ ಮಾಡಿ ತೆಗೆದು ಮಾತಾಡುವಾಗ ಇಲ್ಲ ಸಂದೇಶ್ ಇವಾಗ ಬರ್ತಾ ಇದಾರೆ 100% ಕನ್ಫರ್ಮ್. 12 ಎಷ್ಟೊತ್ತು ಬರ್ಬೇಕು ಅಂತ. ನಮ್ದು 12:30 ಯೂಶುವಲ್ ಕ್ಲೋಸಿಂಗ್. ಸೊ ಕ್ಲೋಸಿಂಗ್ ಆದ್ಮೇಲೆ ಬಂದ್ಬಿಡಿ ಸರ್, ನಾವು ಆರಾಮಾಗಿ ಸರ್ವ್ ಮಾಡ್ಬೋದು ಅವ್ರಿಗೆ ಅಂತ. ಅವ್ರೇನ್ ಮಾಡ್ಬಿಟ್ರು 12 ಕಾಲ ಬಂದ್ಬಿಟ್ರು ಮಧ್ಯಾಹ್ನ. ಸೊ ಇಲ್ಲಿ ನಮ್ಮ ಹೋಟೆಲ್ ಕಸ್ಟಮರ್ಸ್ ಇದ್ದಾರೆ, ಅದು ಇನ್ನು 15 ನಿಮಿಷದಲ್ಲಿ ನಾನು ಅರೇಂಜ್ ಮಾಡ್ಬೇಕು. ಇನ್ನೊಂದೇ ಅಂತ ಹೇಳಿ ಬಂದ ತಕ್ಷಣ ಪ್ರೌಡ್ ಆಗತ್ತೆ ಅಂತ ಗೊತ್ತಿರುವಾಗ ನಾವು ಮೇಲ್ಗಡೆ ಸೆಕ್ಷನ್ ಪೂರ್ತಿ ಕ್ಲೋಸ್ ಮಾಡಬೇಕಾಗಿತ್ತು. ಬಟ್ 12 ಕಾಲ್ ಬಂದಿರೋದ್ರಿಂದ ಹಾಫ್ ಪಾರ್ಟ್ ನಾವು ಕ್ಲಿಯರ್ ಮಾಡಿದ್ವಿ, ಇನ್ನೊಂದು ಸೆಕ್ಷನ್ ನಾವು ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಇವ್ ಬಂದ್ಬಿಟ್ಟು. ಸೊ ಅಲ್ಲಿಂದ ಜನ ಅಂದ್ರೆ ಜಾಸ್ತಿ ಆಗೋಯ್ತು. ಸೊ ಹೋಗ್ತಾ 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 ಈಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಕೂತಿರೋರು ಯಾರು ಎದ್ದೋಗ್ಬೇಕಾಯ್ತು, ತಿರ್ಗಿ ಒಂದ್ ದೋಸೆ ಆರ್ಡರ್ ಮಾಡ್ಕೊಂಡು ಕುತ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ರು. ಸೊ ನಮ್ಗೆ ಅಲ್ಲಿ ಕ್ರೌಡ್ ರೊಟೇಷನ್ ಮಾಡಕ್ ತುಂಬಾ ಕಷ್ಟ ಆಗಿತ್ತು. ಸೊ ಮಾಡ್ಬಿಟ್ಟು 12:30 ಇನ್ನೂ ಕ್ಲೋಸ್ ಆಗ್ತಿದೆಯಲ್ಲ, ಒಂದ್ 5 ನಿಮಿಷ ಮುಂಚೆನೆ ಕ್ಲೋಸ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಸಿ ಸೊ ಒಳಗಡೆ ಕಸ್ಟಮರ್ಗೆಲ್ಲ ಸರ್ವ್ ಮಾಡಿ ನಾವ್ ಇದ್ ಮಾಡಿದ್ವಿ. ಬಟ್ ಏನ್ ಅಂತ ಹೇಳಿದ್ರೆ ಒಂದ್ ಗುಡ್ ಥಿಂಗ್ ಅಂದ್ರೆ ನಾವು ಒಂದ್ ಸೆಕ್ಷನ್ ಕ್ಲಿಯರ್ ಮಾಡೋದಲ್ಲ, ಆ ಸೆಕ್ಷನ್ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಈ ತರೋಲಿ ಎಂಜಾಯ್ಡ್ ದ ಫುಡ್. ವಡೆ, ಪೂರಿ, ಮಂಗಳೂರು ಬಜ್ಜಿ ಮಾಡಿದ್ವಿ. ಯೂಶಲ್ ಆಗಿ ಸಾಯಂಕಾಲ ಮಾಡ್ತೀವಿ. ಇವ್ರು ಬರ್ತಾರಂತ ಗೊತ್ತಿದ ತಕ್ಷಣ ಒಂದ್ ದಿವಸ ಸ್ವಲ್ಪ ಅವ್ರ ಮುಂಚೆನೆ ರೆಡಿ ಮಾಡಿ ಇಟ್ಟಿದ್ವಿ. ಮಂಗಳೂರು ಬಜ್ಜಿ, ಮದ್ದೋಡೆ, ದೋಸೆ. ಯೂಶಲಿ ಟೇಕ್ ಅವೇ ಹೋಗುತ್ತೆ. ನಾನು ಅನುಷ್ಕಾ ಅವ್ರ ಹತ್ರ 2 minutes ವಿ ಹ್ಯಾಡ್ ಟಾಕ್ ಕಾನ್ವರ್ಸೇಷನ್. ಸೊ ಅವಾಗ ನಾನು ಲಾಸ್ಟ್ ಯಾವಾಗ ಬಂದಿದ್ವಿ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಹ್ಯಾಡ್ ಕಮ್ ಅಂದಾಗ ಐ ವಾಸ್ ಇನ್ ಕಾಲೇಜ್ ವೆನ್ ಐ ಹ್ಯಾಡ್ ಕಮ್ ಹಿಯರ್ ಅಂದ್ರು. ಆಮೇಲೆ ಅವ್ರು ಆಚೆ ನಿಂತ್ಕೊಂಡು ಲೈನ್ ಅಲ್ಲಿ ನಿಂತಿ ಬಂದ್ ತಿಂದಿರಂತೆ ಅವ್ರ ಕಾಲೇಜ್ ಇದ್ದಾಗ. ಆಮೇಲೆ ಟುಡೇ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಬಂದು ಇಲ್ಲಿ ತಿಂತಾ ಇದ್ದೀನಿ ಈಗ ಅಂತ ಹೇಳಿದ್ರು. RCBಗೆ ಒಂದ್ 2-3 ಸತಿ ಪಾರ್ಸಲ್ ಎಲ್ಲ ಹೋಗಿದೆ. ಈ ಸತಿ ಅವ್ರು ಬಂದ್ ತಿನ್ಬೇಕಂತ ಇತ್ತು, ಹಂಗಾಗಿ ದೇ ಬೋತ್ ಕೇಮ್. ಇಲ್ಲಿ ಅಂತೂ ನಮ್ ಕ್ರೌಡ್ ಇಲ್ಲ ಓಕೆ, ಬಟ್ ಆಚೆ ಕ್ರೌಡ್ ಮ್ಯಾನೇಜ್ ಮಾಡಕ್ಕಂತೂ ನಮ್ ಕೈಲಾಗಿರ್ಲಿಲ್ಲ. ಇದು ಹೋಲ್ ಜಂಕ್ಷನ್ ಏನಿದೆ ರೋಡೇ ಬ್ಲಾಕ್ ಆಗಿತ್ತು. ಸೊ ಅದು ಒಂದು ಕ್ರೌಡ್ ರೆಸ್ಪಾನ್ಸ್ ಬೇರೆ ತರ ಇತ್ತು. ನಮ್ ಕಂಟ್ರೋಲ್ ಇರಲಿಲ್ಲ. ಲಕಿಲಿ ಬ್ಯಾಂಗ್ಳೂರ್ ಪೊಲೀಸ್ ಅವರು ಕಂಟ್ರೋಲ್ ಮಾಡಿದ್ರು, ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಹಂಗಾಗಿ ಇಟ್ ವಾಸ್ ಅ ಗುಡ್ ಇವೆಂಟ್. ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ CM ಸರ್ ಬಂದಿದ್ರು. ಹಂಗಾಗಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರಲ್ಲ, ಈ ರಶ್ ಮಧ್ಯ ಈ VIP ಸಡನ್ ಆಗಿ ಬಂದಾಗ ಹೇಗ್ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಮೊದ್ಲೇ ಫೋನ್ ಮಾಡಿ ಬರ್ತಾರ ಅಥವಾ ಹೇಗೆ? ಕೆಲವರು ಮೊದ್ಲೇ ಫೋನ್ ಮಾಡ್ತಾರೆ, ಇನ್ನು ಕೆಲವರು ಹಾಗೆ ಬಂದ್ಬಿಡ್ತಾರೆ. ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರವ್ರ ಮ್ಯಾನೇಜ್ ಮಾಡ್ತಾರೆ. ನಮ್ದೇನಂತ ಹೇಳಿದ್ರೆ ಕ್ರೌಡ್ ಮ್ಯಾನೇಜ್ ಮಾಡೋದು. ಜನರಲ್ ಯಾರು ಹೋಗಲ್ಲ ಅಂದ್ರೆ ಲೈಕ್ ಬಂದಿದ ತಕ್ಷಣ ಅವ್ರ ಸೆಕ್ಯೂರಿಟಿ ಇರೋದ್ರಿಂದ ಅವ್ರ ಪಡೆಯುತ್ತೆ ಅಂತ ಹೇಳ್ತಾರೆ, ಇವ್ರ ಪಡೆಯುತ್ತೆ ಅಂತ ಹೇಳ್ತಾರೆ. ಸೊ ಕೆಲವು ನಮ್ಗೆ ಇವರು ಸೆಲೆಬ್ರಿಟೀಸ್ ಅವರು ನಮ್ಗೆ ಒಂದು ಸಪರೇಟ್ ರೂಮ್ ಇದ್ರೆ ಒಳಗೆ ಬಂದು ಕುತ್ಕೊಂಡು ಬಿಸಿ ಬಿಸಿ ದೋಸೆ ತಿನ್ನೋಕೆ ಇಷ್ಟ ಅಂತ. ಸೊ ಹಾಗಾಗಿ ಒಂದು ಚಿಕ್ಕ ಸ್ಪೇಸ್ ನಾವ್ ಈಗ ಮಾಡಿದೀವಿ. 11 ತಿಂಗಳಾಯ್ತು. ಸೊ ಎನಿ VIPs ಅವ್ರು ಬಂದು ಆರಾಮಾಗಿ ಕುತ್ಕೊಂಡು ತಿನ್ನೋ ತರ ಒಂದು ವ್ಯವಸ್ಥೆ ಇದೆ. ಕೆಲವರು ಪ್ರೈವಸಿ ಹೇಳ್ತಾರೆ, ಹಂಗಾಗಿ ದಿಸ್ ಇಸ್ ಐಡಿಯಲ್ ರೂಮ್. ಅವ್ರು ಬಂದಾಗ ಇಡೀ ಫ್ಯಾಮಿಲಿ ಎಲ್ಲ ಬಂದ್ರೆ ಒಂದ್ ರೂಮ್ ಅವ್ರಿಗಂತಾನೆ ಇರುತ್ತೆ. ಸೊ ನಮ್ ಕ್ರೌಡ್ ಈ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ, ಮತ್ತೆ ಅವ್ರಿಗೂ ಒಂದು ಕ್ಲೀನ್ ಆಗಿ ಒಂದು ಪ್ರೈವೇಟ್ ಸ್ಪೇಸ್ ಸಿಗುತ್ತೆ. ಸೊ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಚಿಕ್ಕ ಜಾಗದಲ್ಲಿ ಇದೊಂದು ಸ್ಪೇಸ್ ಇತ್ತ ಅಥವಾ ನೀವು ಎಕ್ಸ್ಪ್ಯಾಂಡ್ ಮಾಡಿದ? ಇಲ್ಲ, ಇದು ಆಲ್ರೆಡಿ ಇದ್ದು ಬೇರೆ ರೂಮ್ ಇತ್ತು. ಇದನ್ನ ನಾವು ತಗೊಂಡು ವಿ ಎಕ್ಸ್ಪ್ಯಾಂಡೆಡ್. ಸೊ ಹಂಗಾಗಿ ನಮ್ಗೊಂದು ಈ ರೂಮ್ ಒಂದು ಆಗಿ ಬಂತು ಇಲ್ಲಿ. ಓಕೆ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಇದು ಹೀಗೆ ಮೇಂಟೈನ್ ಮಾಡ್ತೀರಾ ಅಥವಾ CTR ಬೇರೆ ಕಡೆ ಎಲ್ಲರೂ ಬರತ್ತಾ ಹೇಗೆ? CTR ಎಕ್ಸ್ಪಾನ್ಷನ್ ಮಾಡ್ಬೇಕಂತ ಇದ್ದೇವೆ. ಸೊ ಬೆಂಗಳೂರಲ್ಲಿ ಈಗ 1 ಅಂದ್ಕೊಂಡು 2 ಆಗಿತ್ತು. ಸೊ ಬೇರೆ ಟೆಕ್ ಪಾರ್ಕ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ವಿ.
ಟೆಕ್ ಪಾರ್ಕ್ ಅಲ್ಲಿ ಇದೆ ನಮ್ದು ಆಕ್ಚುಲಿ ಫುಡ್ ಕೋರ್ಟ್ಸ್ ಇದೆ ಚಿಕ್ಕದು. ಸೊ ಅಲ್ಲಿ ITC ಗ್ರೀನ್ ಸೆಂಟರ್ ಬಾನಸವಾಡಿಯಲ್ಲಿದೆ. ಅದಾಯ್ತು 6-7 ವರ್ಷ ಮೇಲೆ ಆಯ್ತು. ಸೊ ನಾವೀಗ 1 year ಬ್ಯಾಕ್ ಇಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲಿ KR ಬಾಗ್ಮನೆ ಟೆಕ್ ಪಾರ್ಕ್ ಅಲ್ಲಿ ಓಪನ್ ಮಾಡಿದೀವಿ. ಮತ್ತೆ ಈಗ ಬಾಗ್ಮನೆ ಅವ್ರ 2-3 ಲೊಕೇಶನ್ ಸೈನ್ ಮಾಡ್ತಾ ಇದೀವಿ. ಸೊ ಬಾಗ್ಮನೆ IT ಟೆಕ್ ಪಾರ್ಕ್ಸ್ ಅಲ್ಲೆಲ್ಲ ಮಾಡ್ತಾ ಇದೀವಿ. ಈಗ ಪ್ರಾಪರ್ ಔಟ್ಲೆಟ್ಸ್ ಅಂತ ಹೇಳ್ಬಿಟ್ಟು ಈಗ ಇದೊಂದು ನಮ್ಮ ಏರ್ಪೋರ್ಟ್ ಅಲ್ಲಿ ಒಂದಿದೆ. ಸೊ ನೆಕ್ಸ್ಟ್ ಈಗ ನಾವು ಬೇರೆ ಸಿಟೀಸ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡಿ CTR ಈಗ ಪ್ಯಾನ್ ಇಂಡಿಯಾ ಎಕ್ಸ್ಪಾನ್ಷನ್ ಆಗ್ತದೆ. ಫಸ್ಟ್ ಎಲ್ಲಿ ಬರ್ಬೋದು, ಏನಾದ್ರು ಪ್ಲಾನ್ಸ್ ಇದೆಯಾ, ಮಾಡಿದೀರಾ? ಹೈದರಾಬಾದ್ ಇಲ್ಲ ಮುಂಬೈ ಎರಡರಲ್ಲಿ ಒಂದು ಲೊಕೇಶನ್ ನಾವೀಗ ಫೈನಲೈಸ್ ಮಾಡ್ತಾ ಇದ್ದೀವಿ. ಸೊ ಯಾರಾದ್ರೂ ಹೈದರಾಬಾದ್ ಅಥವಾ ಮುಂಬೈಯಿಂದ ನೋಡ್ತಾ ಇದ್ರೆ, ಸೊ ವೆರಿ ಸೂನ್ ನಮ್ಮ ಬೆಂಗಳೂರಿನ CTR ನಿಮ್ಮ ಸಿಟಿ ಬರ್ತಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸಂದೇಶ್ ಅಂಡ್ ಗಣೇಶ್, ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ವಿ. ವಿಶ್ ಯು ಗುಡ್ ಲಕ್. ಸೊ ಬೆಂಗಳೂರು ಅಂದಿದ ತಕ್ಷಣ CTR ನೆನಪಾಗುತ್ತೆ. CTR ನಲ್ಲಿ ಆ ಒಂದು ಟ್ರೆಡಿಷನ್ ಇನ್ನೂ ಹಾಗೆ ಇದೆ, ಅದನ್ನ ಹೀಗೆ ಮೇಂಟೈನ್ ಮಾಡಿ ಅಂಡ್ ಒಳ್ಳೊಳ್ಳೆ ದೋಸೆಗಳನ್ನ ನಮಗೆ ಸರ್ವ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.